ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಯ್ ಗೆಸ್ಟ್ ವ್ಲಾಗ್ಸ್. ಇದು ನಿನ್ನೆದೇ ಕಂಟಿನ್ಯೂಸ್ ಬ್ಲಾಗ್ ಆಗಿರುತ್ತೆ. ನಾನು ಡ್ಯೂಟಿಗೆ ಓಡಕ್ ಮುಂಚೆನೆ ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೆ. ಹಾಗೇನೆ ಸ್ವಲ್ಪ ದಾಳಿಂಬಿನೂ ಕೂಡ ಎತ್ತಿಟ್ಟಿದ್ದೆ, ಅದನ್ನು ಕೂಡ ತಿನ್ನೋಣ ಅಂತೇಳಿ ತಿನ್ಲಿಕ್ಕೆ ಆಗ್ಲಿಲ್ಲ. ದಾಳಿಂಬೆ ತಿನ್ಲಿಕ್ಕೆ ಟೈಮೇ ಆಗೋಗ್ಬಿಡ್ತು. ಆಲ್ರೆಡಿ 11 o'clock ಆಗಿದೆ. ಹಾಗಾಗಿ ನಾನು ಹೆಂಗ್ ಮುಚ್ಚಿಟ್ಟಿದ್ದೀನಿ ನೋಡಿ, ನಿಮ್ಗೂ ತೋರಿಸ್ತೀನಿ. ಇಲ್ಲಿ ನೋಡಿ, ಒಂದು ಪ್ಲೇಟ್ ನ ಇಟ್ಬಿಟ್ಟು ಅದ್ರ ಮೇಲೆ ಗ್ಲಾಸ್ ಬೌಲ್ ನ ಈ ತರ ಇಟ್ಟಿದ್ದೀನಿ. ಏನೋ ಒಂಥರ ಯೂನಿಕ್ ಆಗಿ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದೆ ಅಂತ ಅನ್ಬಿಟ್ಟು. ಇನ್ನ ಬಂದು ಕೂಡ ಬಟ್ಟೆನೂ ಇದೆ, ಒಣಗಾಕ್ಬೇಕು. ಇನ್ನ ಇಷ್ಟು ಬಟ್ಟೆಗಳು ಕೂಡ ಇದೆ. ಹೊರಡ್ಬೇಕಾದ್ರೆ ಆದ್ರೆ ಪೂಜೆ ಮಾಡೋಣ ಅಂತ ಅನ್ಕೊಂಡಿದೀನಿ. ನೋಡಬೇಕು ಎಷ್ಟೊತ್ತಿಗೆ ಹೊರಡ್ತೀವಿ ಅಂತ. ನಾನು ಒಂದು 4 o'clock ಅಂದ್ಕೊಂಡಿದ್ದೀನಿ. ಆ ಟೈಮ್ಗೆ ಹೋದರೆ ಖಂಡಿತ ನಾನು ಪೂಜೆ ಮಾಡ್ತೀನಿ. ಬಂದು ಪ್ರಶ್ನಪ್ಪಾಗಿ ಪೂಜೆ ಮಾಡಿಬಿಟ್ಟು ಹೊರಡೋದಷ್ಟೇನೆ. ಇವತ್ತು ನಾನು ಒಬ್ಳಿಗೆ ಅಂತ ಅಂದ್ಬಿಟ್ಟು ನೋಡೋಣ, ಮಧ್ಯಾಹ್ನ ಏನಾದರೂ ಬೇಕು ಅಂತಂದರೆ ಊಟಕ್ಕೆ ಏನಾದರೂ ಮಾಡ್ಕೊಳ್ತೀನಿ, ಅಥವಾ ಮ್ಯಾಗಿ ಏನಾದ್ರೂ. ಮ್ಯಾಗಿ ತಿಂದು ಒಂದು ವರ್ಷ ಮೇಲೆ ಆಯ್ತು ಅಂದ್ಕೊಳ್ತೀನಿ. ಮ್ಯಾಗಿ ಎಲ್ಲ ತಿನ್ನೋದಿಲ್ಲ. ಹಾಗಾಗಿ ಇವತ್ತು ನಾನು ಒಬ್ಬಳೇ ಇರೋದ್ರಿಂದ ಏನು ಮಾಡಲಿಕ್ಕೂ ಮನಸ್ಸಿಲ್ಲ. ಹಾಗಾಗಿ ನೋಡೋಣ, ಸಿಂಪಲ್ಲಾಗಿ ಮ್ಯಾಗಿ ಏನಾದರೂ ಮಾಡೋಕ್ಕಾದ್ರೆ ಮಾಡ್ಕೊಳ್ಳೋಣ, ಇಲ್ಲಾಂದ್ರೆ ನೋಡಬೇಕು ಏನು ಮಾಡ್ತೀನಿ ಅಂತ ಅಂದ್ಬಿಟ್ಟು. ಇವಾಗ ಚಲೋ ಹೊರಡೋಣ, ಟೈಮ್ ಆಗಿದೆ ಆಯಿತಾ. ಫ್ರೆಂಡ್ಸ್, ಇವಾಗ ಡ್ಯೂಟಿ ಮುಗಿಸ್ಕೊಂಡು ಬಂದೆ, ತುಂಬ ಹಶ್ವಾಗ್ಬಿಟ್ಟಿದೆ. ಹಾಗಾಗಿ ಸಿಂಪಲ್ಲಾಗಿ ಮ್ಯಾಗಿ ಮಾಡ್ಕೊಂಡು ತಿನ್ಕೊಳ್ತೀನಿ. ಇದಾದ್ಮೇಲೆ ಪ್ರಶ್ನಪ್ಪ ಆಗ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೊರಡಬೇಕು. ಮಸಾಲಾ ನೂಡಲ್ಸ್ ಮೊನ್ನೆ ಡಿಮಾರ್ಟ್ಗೆ ಹೋಗಿದ್ದು, ತಂದಿದ್ದು ಬಳಸೇ ಇರಲಿಲ್ಲ. ನಾವು ಬಳಸೋಣ ಅಂದ್ಕೊಂಡು ಯೂಸ್ ಮಾಡೋಣ ಅಂತಂದ್ಬಿಟ್ಟು ಇವಾಗ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಮ್ಯಾಗಿ ಮಾಡೋಣ ಅಂತ ಅಂದ್ಕೊಂಡಿಟ್ಟಿದ್ದೀನಿ. ಯಾಕಂದರೆ ಮೊನ್ನೆ ಡಿಮಾರ್ಟ್ಗೆ ಹೋದಾಗ ತಂದಿದ್ವಲ್ಲ, ಹಾಗೆ ಇತ್ತು. ಇನ್ನು ಇವತ್ತು ಬೇರೆದೆಲ್ಲ ಮಾಡಿದ್ರೆ ಸುಮ್ಮನೆ ಪಾತ್ರೆ ಆಗುತ್ತೆ. ಊರಿಗೆ ಹೋಗೋ ಟೈಮಲ್ಲೆಲ್ಲ ಕ್ಲೀನ್ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಮ್ಯಾಗಿ ಮಾಡ್ಕೊಂಡ್ಬಿಟ್ರೆ ಒಂದೇ ಒಂದು ಪಾತ್ರೆ ಆಗುತ್ತೆ ಅಂತ ಅನ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಅದು ಅಲ್ಲದೆ ಒಬ್ಳೇನೆ ಇದ್ದೀನಲ್ಲ, ಹಾಗಾಗಿ ನಾನು ಒಬ್ಳಿಗೆ ಇಷ್ಟು ಮ್ಯಾಗಿ ಸಾಕಾಗುತ್ತೆ. ಈಗ ನೀರು ಕೂಡ ಕಾದಿದೆ. ಇನ್ನು ಮ್ಯಾಗಿ ಎದ್ರಾಗ ಊಟ ತಿನ್ಕೊಂಡು ನಾನು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಆಯ್ತಾ. ಇನ್ನ ಮ್ಯಾಗಿ ಈ ತರ ಇದೆ. ಇದ್ರ ಜೊತೆಗೆ ಸ್ವಲ್ಪ ಗೋಬಿನೂ ಕೂಡ ಸರ್ವ್ ಮಾಡ್ಕೊಂಡಿದ್ದೀನಿ. ಮಾಮೂಲಿಯಾಗಿ ನೀರ್ನ ಬೇಯಲಿಕ್ಕೆ ಇಟ್ಬಿಟ್ಟು ಮ್ಯಾಗಿ ಮಾಡ್ಕೊಂಡಿರೋದು. ಯಾವುದೇ ರೀತಿ ಮಸಾಲೆ ಏನು ಹಾಕಿಲ್ಲ, ತರಕಾರಿನೂ ಕೂಡ ಏನು ಹಾಕ್ಲಿಕ್ಕೆ ಹೋಗಿಲ್ಲ. ಯಾಕಂದ್ರೆ ಟೈಮ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಏನನ್ನು ಹಾಕ್ಲಿಲ್ಲ. ಸಿಂಪಲ್ ಆಗೇನೆ ನೀರ್ಗಲ್ಲಿ ಹೇಗ್ ಮ್ಯಾಗಿ ಮಾಡ್ತಾರ ಮಾಡ್ಕೊಂಡಿದೀನಿ ಅಷ್ಟೇನೆ. ಇನ್ನ ಮ್ಯಾಗಿ ಎಲ್ಲ ತಿಂದು
ಇರೋ ಪಾತ್ರೆ ಎಲ್ಲ ನಾನು ವಾಶ್ ಮಾಡ್ಬಿಟ್ಟು ಇವಾಗ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾ ಇದೀನಿ. ಏನೋ ಗೊತ್ತಿಲ್ಲ, ಎಲ್ಲಾದ್ರೂ ಹೊರಗಡೆ ಹೋದ್ರೆ ಪೂಜೆ ಮಾಡ್ಬಿಟ್ಟು ಹೋಗ್ಬೇಕು ಅಂತ ಅನ್ಸುತ್ತೆ. ಪೂಜೆ ಮಾಡ್ಬಿಟ್ಟು ಹೋದ್ರೆ ಏನೋ ಒಂಥರ ಅವತ್ತಿನ ದಿನ ಎಲ್ಲ ಚೆನ್ನಾಗಿರತ್ತೆ, ವೈಬ್ಸ್ ಕೂಡ ಚೆನ್ನಾಗಿರತ್ತೆ. ಎಲ್ಲಿಗೆ ಹೋದ್ರು ನಾನು ಆಲ್ಮೋಸ್ಟ್ ಪೂಜೆ ಮಾಡ್ಲಿಕ್ಕೆ ಟೈಮ್ ಮಾಡ್ಕೊಂಡು ಆದಷ್ಟು ಮಾಡ್ತೀನಿ. ಒಂದೊಂದ್ ದಿನ ಮಾಡಕ್ ಆಗಲ್ಲ, ಆದ್ರೂನು ಒಂದ್ಸಲ ಏನ್ ಮಾಡಕ್ ಆಗಲ್ಲ ಅನ್ಕೊಂಡು ಸುಮ್ನೆ ಆಗ್ತೀನಿ. ಬಟ್ ಮಾಡ್ಬಿಟ್ಟು ಹೋದ್ರೆ ಏನೋ ಒಂಥರ ತುಂಬಾ ಚೆನ್ನಾಗಿರತ್ತೆ. ಅವತ್ತು ವೈಬ್ಸ್ ಎಲ್ಲ ಪೂಜೆ ಮಾಡ್ದೇನೆ ಹೋದ್ರೆ ಏನೋ ಒಂಥರ ಮನ್ಸೆಲ್ಲ ಕಳವಳ ಆಗ್ತಾ ಇರುತ್ತೆ ಅಷ್ಟೇನೇನೆ. ಇನ್ನ ಇವತ್ತಿನ ಪೂಜೆ ಈಗ ಮಾಡ್ತಾ ಇದ್ದೀನಿ. ನೆನ್ನೆ ವಾರ ಮಾಡಿದ್ದೆ, ಹಾಗಾಗಿ ಇವತ್ ಮಾತ್ರ ಪೂಜೆ ಎಲ್ಲ ನಾನು ಮಾಡ್ಕೊಂಡಿರೋ ಅಂತದ್ದು. ಇವಾಗ ಪ್ರಶ್ನಪಾಕ್ ಬಂದು ಸ್ವಲ್ಪ ಹೊತ್ತು ಕೂತಿದ್ದು, ಅದಾದ್ಮೇಲೆ ಪೂಜೆ ಎಲ್ಲ ಮುಗಿಸಿ ಅದಾಯ್ತು. ಪೂಜೆನೂ ಕೂಡ ಇವಾಗ ಮಾಡಿದ್ದಾಯ್ತು. ಇವಾಗ ಇನ್ನ ಸ್ವಲ್ಪ ಬಟ್ಟೆ ಇದೆ, ಅದನ್ನ ಒಣಗಾಕ್ಬಿಟ್ಟು ಇವಾಗ ಹೊರಡ್ತೀವಿ. ಆಲ್ಮೋಸ್ಟ್ 4:30 ಆಗುತ್ತೆ ನಾವು ಹೊರಡೋ ಅಷ್ಟೊತ್ತಿಗೆ. ಆಲ್ರೆಡಿ ಒಂದು 4 o'clock ಹತ್ರ ಆಗಿದೆ. ಇನ್ನು ಹೋಗ್ತಾ ಅಂದವೆ ಆದ್ರೆ ವಿಡಿಯೋಸ್ ಮಾಡ್ತೀನಿ, ಇಲ್ಲ ನೋಡೋಣ ಆಯ್ತಾ. ಫ್ರೆಂಡ್ಸ್ ಇವಾಗ ಹೊರಡ್ತಾ ಇದ್ದೀನಿ, ಟೈಮ್ ಆಗಿದೆ 4:30. ಈಗ ಹೊರಡಬೇಕು. ಪೂಜೆ ಮಾಡಿರೋದು. ಇನ್ನು ಇವಾಗ ಆಟೋ ಸ್ಟ್ಯಾಂಡ್ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಆಟೋ ಮಾಡ್ಕೊಂಡು ಹೋಗ್ಬೇಕು. ಇನ್ನು ನಮ್ಮ ಯಜಮಾನ್ರವ್ರ ಅಕ್ಕವರು ಬರ್ತಾ ಇದ್ದಾರೆ. ಈಗ ಹೊರಡ್ತಾ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಲೈಟಿಂಗ್ಸ್ ಇರೋದ್ಕಿಲ್ಲಿ. ನಾವ್ ಮೊದ್ಲಿಗೆ ಆಟೋ ಮಾಡ್ಕೊಂಡ್ ಬರೋಣ ಅನ್ಕೊಂಡ್ವಿ. ಅದಾದ್ಮೇಲೆ ನಮ್ಮ ಯಜಮಾನ್ರು ಅವ್ರ ಅಕ್ಕ ಇದಾರಲ್ಲ, ಅವ್ರ ಹಸ್ಬೆಂಡ್ ಬಂದು ಬಿಟ್ರು. ಇನ್ನ ನಾವ್ ಇವಾಗ ಮೆಟ್ರೋದಲ್ಲಿ ಇದೀವಿ. ಇದು ನಮ್ಮ ಏರಿಯಾದಲ್ಲಿ ಹೊಸದಾಗಿ ಓಪನ್ ಆಗಿರೋ ಮೆಟ್ರೋ. ಆಲ್ರೆಡಿ ನಾವು 1-2 ಬ್ಲಾಗ್ ಅಲ್ಲಿ ತೋರಿಸಿದೀನಿ ಅನ್ಸುತ್ತೆ. ಇನ್ನ ಮಾಮೂಲಿಯಾಗಿ ಟ್ರೈನ್ ಮೇಲೆ ಅಪ್ಪು ಸರ್ದು ಫೋಟೋ ಎಲ್ಲ ಹಾಕಿದ್ರು, ಕರ್ನಾಟಕದ್ದು ಮ್ಯಾಪ್ ತರ ಮಾಡಿ. ಅದು ಖುಷಿ ಆಯ್ತು. ಹಾಗೇನೆ ಅದೊಂದು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ. ಅದು ಇತ್ತೀಚೆಗೆ ಅದು ಸ್ಟಿಕ್ಕರ್ ಎಲ್ಲ ನಾನು ಟ್ರೈನಿಗೆ ಹಾಕಿರೋದು. ಇನ್ನು ಇವಾಗ ಊರಿಗೆ ಹೋಗ್ಬಿಟ್ಟು ಊರಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ಊರಲ್ಲಿ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬಂದು ಒಂದು 8:30 ಆಗಿದೆ. ದೇವಸ್ಥಾನಕ್ಕೆ ಬೇಗನೆ ಹೋಗೋಣ ಅಂದ್ಕೊಂಡು ಹೋಗೋಕ್ಕಾಗಲಿಲ್ಲ. ಈಗ ರೆಡಿಯಾಗಿದೆ, ಹೊರಡಬೇಕು. ಹಾಗೆಯೇ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್. ಅಲ್ಲಿ ಎಲ್ಲೋ ಕಲರ್ ಆವಾ ಹೂವು ಅಲ್ಲಿ ಎಲ್ಲಿ ಕಲರ್ ಐತೆ ಹೂವು ಅಲ್ಲಿ ಆಗೋಯ್ತಾ? ಯಾವಾಗ? ಅಲ್ಲಿ ಎಲ್ಲ ಕಲರ್ ಬಿದ್ದೈತೆ. ಅದೇ ಅಲ್ಲಿ. ಶೈಬಾ ಇಲ್ಲಿ ಅನ್ಸುತ್ತೆ ನೋಡಿ, ಇಲ್ಲಿಂದ. ಇದೇನೆ ಅಲ್ಲೋಗಿ ಸ್ನಾನ ಮಾಡ್ಬೇಕು. ಎಲ್ಲ ಕಡೆ ಈಗೆಲ್ಲ ಅವ್ ನೋಡ್ದೆ ಅಂತವನೆ. ಕಾಣಲ್ಲ. ಆವನ್ಬಿಟ್ಟು ಓಡ್ಕೊಂಬಂತ ನಿಮ್ಮಮ್ಮ ಓಡ್ಕೊಂಬಂತಂತ. ಆವು ಅನ್ಕೊಬಿಟ್ಟೈತೇನೋ ಸ್ಟಾರ್ಟಿಂಗ್ ನೋಡ್ಬಿಟ್ಟು ಹಂಗಾದ್ರೆ ತಾನೇ. ಇನ್ನ ಟೈಮ್ ಬಂದು 8:30. ಇನ್ನು ನೈಟ್ ಏನೇನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಫುಲ್ಲು ರಶ್ ಇತ್ತು ಟ್ರೈನು. ಹಾಗಾಗಿ ಇನ್ನು ಇವಾಗ ಎದ್ದಿರೋದು. ಬೆಳಗ್ಗೆನೆ ಹೋಗೋಣ ಅಂದ್ಕೊಂಡಿದ್ವಿ, ಅದು ಇಲ್ಲಿ ತುಂಬ ಚಳಿ. ಮನೆ ಮುಂದೆನೆ ಕಟ್ಟೆ ಇರೋದಕ್ಕೆ ಸಿಕ್ಕಾಬಟ್ಟೆ ಚಳಿ. ಹಾಗಾಗಿ ನಿಧಾನಕ್ಕೆ ಹೋದ್ರೆ ಆಯಿತು. ಅಲ್ಲಿ ಬೇರೆ ತಣ್ಣೀರಲ್ಲಿ ಸ್ನಾನ ಮಾಡಬೇಕಲ್ವಾ, ಹಾಗಾಗಿ ನಿಧಾನಕ್ಕೆ ಹೋದ್ರೆ ಆಯಿತು ಅಂದ್ಕೊಂಡು ಇವಾಗ ಎದ್ದಿದ್ದೀವಿ. ಇನ್ನೊಂದು 1/2 hour ಹೊರಡ್ತೀವಿ ಆಯಿತಾ. ಫ್ಲೈಟು ಲ್ಯಾಂಡ್ ಆಗಿ ಲೇಟ್ ಆಯಿತು. ಏನೇನು ಫ್ಲೈಟು ಲ್ಯಾಂಡ್ ಆಗಿ ಲೇಟ್ ಆಯಿತು. ನಾ ರಾತ್ರಿ ನಮ್ಮ ಮನೆಯವರು ಚಂದ್ರಪಟ್ಟಣಕ್ಕೆ ಬಂದಿದ್ರು ಕರ್ಕೊಂಬರಕ್ಕೆ. 9:30 ಆಗಿತ್ತು ಅಲ್ವ ರೀ? 9:30. ಇನ್ನು
ಇವಾಗ ಎಲ್ಲ ಎದ್ದು ಕೆಲಸಗಳು ಮಾಡ್ತಾಯಿದ್ದೀವಿ. ನಾನು ಫ್ರೆಶ್ನಪ್ ಆಗಿ ಫ್ರೆಶ್ ಆಗಿ ಇವಾಗ ಮುಖ ಗಿಕ್ಕೆಲ್ಲ ತೊಳ್ಕೊಂಡು ರೆಡಿಯಾಗಿದ್ದೀನಿ. ಇವರೆಲ್ಲ ದೇವ್ರ ಫೋಟೋ ಕ್ಲೀನ್ ಮಾಡೋ ಕೆಲಸ ಮಾಡ್ತಿದ್ದಾರೆ. ಇವಾಗ ಟೀ ಇಡಬೇಕು. ಊರಿಗೆ ಬಂದ ತಕ್ಷಣ ಫಸ್ಟ್ ಕೆಲಸ ಟೀ ಇಡೋದೇ ನೋಡಿ. ಹಾಲು ರಾತ್ರಿನೇ ಹಾಲೆಲ್ಲ ಕಾಯಿಸಿಟ್ಟಿದ್ದಾರೆ. ಇವಾಗ ಟೀ ಇಡಬೇಕು. ಇವಾಗ ಟೀನು ಕೂಡ ಇಟ್ಟಿದ್ದಾಯಿತು. ಟೀ ಎಲ್ಲ ಕುಡಿದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೊರಡಬೇಕು. ಯಾರಿದ್ದು ಏನ್ ಮಾಡ್ದ? ಇಲ್ಲಿ ನೋಡುವ ನೀನೆಲ್ಲ ಇನ್ನು ಇವಾಗೆಲ್ಲ ಪೂಜೆ ಎಲ್ಲ ಅವ್ರು ಮಾಡ್ತಾಯಿದ್ರು. ಏನು ಗೊತ್ತಾ, ಊರಿಗೆ ಹೋದರೆ ನಾವು ಈ ಥರ ಎಲ್ಲ ಇರ್ತೀವಲ್ಲ, ಅದನ್ನು ನಾವು ಚಿಕ್ಕ ವಯಸ್ಸಲ್ಲೆಲ್ಲ ತುಂಬ ಮಿಸ್ ಮಾಡ್ಕೊಂಡಿರ್ತೀವಿ. ಅವಾಗೆಲ್ಲ ಚೆನ್ನಾಗಿರುತ್ತೆ. ಈ ಬೆಂಗಳೂರು ಜೀವನಕ್ಕೆ ಬಂದಮೇಲೆ ಇದೆಲ್ಲ ನಾವು ನಿಜವಾಗ್ಲೂ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಳ್ತೀವಿ. ಯಾರೆಲ್ಲ ಊರಲ್ಲಿದ್ದಾರೆ ಅವ್ರಿಗೆಲ್ಲ ಇದ್ರ ಬಗ್ಗೆ ಗೊತ್ತೇ ಇರುತ್ತೆ. ಚೆನ್ನಾಗಿರುತ್ತೆ. ಬೆಂಗಳೂರಿಗೂ ಊರಿಗೂ ಕಂಪೇರ್ ಮಾಡಿಕೊಂಡ್ರೆ ವ್ಯತ್ಯಾಸ ಅಂತೂ ಸಾಕಷ್ಟು ಇದೆ. ಹಳ್ಳಿ ಕಡೆ ಇರೋಷ್ಟು ನೆಮ್ಮದಿ ಬೆಂಗಳೂರಲ್ಲಿ ಸಿಗೋದಿಲ್ಲ. ಬೆಂಗಳೂರಲ್ಲಿ ಏನಪ್ಪ ಅಂದರೆ ದುಡಿಮೆ ಮಾಡೋದಕ್ಕೋಸ್ಕರ ನಾವು ಬರಬೇಕಷ್ಟೇನೆ. ಅದು ಬಿಟ್ಟರೆ ಇನ್ನು ನೆಮ್ಮದಿ ಅಂತಂದರೆ ಅದು ಹಳ್ಳಿ ಜೀವನನೇ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಮನೆಯವರು ಕೂಡ ಇವಾಗೆಲ್ಲ ಪೂಜೆ ಎಲ್ಲನೂ ಮಾಡ್ತಾಯಿದ್ರಲ್ಲ, ಇದೊಂಚೂರು ವೀಡಿಯೋನ ಇಲ್ಲೊಂಚೂರು ಕ್ಯಾಪ್ಚರ್ ಮಾಡ್ಕೊಂಡು ಆ್ಯಡ್ ಮಾಡಿದ್ದೀನಿ. ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸಿದ್ದಾದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ವಿ. ಇನ್ನು ನಮ್ಮ ಯಜಮಾನ್ರು ಪೂಜೆ ಮಾಡ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಕೊಡ್ತಾ ಇದ್ವಲ್ಲ, ಹಂಗಾಗಿ ಪೂಜೆ ಇಲ್ಲೂ ಮಾಡ್ಬಿಟ್ಟು ಹೋಗೋಣ ಅಂತ ಅನ್ಕೊಂಡು ಪೂಜೆ ಮಾಡ್ತಾ ಇದೀವಿ. ಬೆಂಗಳೂರಲ್ಲೂ ನಾನು ಮಾಡ್ಬಿಟ್ಟು ಹೋಗಿದ್ದೆ. ಇನ್ನು ಊರಲ್ಲಿ ನಮ್ಮ ಯಜಮಾನ್ರು ಮಾಡಿದ್ರು, ನಾನು ಮಾಡಿದೆ. ಯಾಕಂದ್ರೆ ಶಾಸ್ತ್ರಿ ಹೋಗ್ತಾ ಇದ್ವಲ್ಲ, ಹಾಗಾಗಿ ಪೂಜೆ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಇನ್ನು ಬೆಳಗಿನ ಜಾವ ಅಷ್ಟೊತ್ತಿಗೆ ಎದ್ದಿದ್ವಲ್ಲ, ಇನ್ನೂ ಒಂದು 7:30 8 ಗಂಟೆಗೇನೆ ಎಷ್ಟೊಂದು ಬಿಸಿಲಿತ್ತು ಅಂತಂದರೆ ತುಂಬ ಚಳಿ ಆಗ್ತಿತ್ತು ಕಟ್ಟೆ ಇರೋದ್ರಿಂದ. ಆದರೆ ಸ್ವಲ್ಪ ಬಿಸಿಲು ಕೂಡ ಬಂದಿತ್ತು. ಇನ್ನು ನಾವು ಕೂಡ ಇವಾಗೆಲ್ಲ ಇನ್ನ ತಿಂಡಿ ಏನು ತಿನ್ಲಿಕ್ಕೆ ಹೋಗ್ಲಿಲ್ಲ. ಯಾಕಂತಂದ್ರೆ ಅಲ್ಲೇನೇ ಪ್ರಸಾದ ಸಿಗುತ್ತಲ್ವಾ ಅಂತ ಅಂದ್ಬಿಟ್ಟು ಮನೇಲೂ ಕೂಡ ಯಾವುದೇ ರೀತಿ ಅಡುಗೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಇನ್ನು ಅಲ್ಲೇನೇ ತಿನ್ಕೊಂಡ್ರೆ ಆಯ್ತು ಅಂತ ಅಂದ್ಬಿಟ್ಟು ಫಸ್ಟ್ ಅರ್ಕೆ ತೀರ್ಸೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು. ಇನ್ನು ನನ್ನ ಮಗ ಇಲ್ಲಿ ಮಜ್ಜಿಗೆ ಕಡಿಯೋ ರೀತಿ ಮಜ್ಜಿಗೆನ ಕಡಿತಾರಲ್ವಾ, ಆ ರೀತಿ ಮಾಡ್ತಾ ಇದ್ದ. ಅದೊಂದು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡೆ. ಇನ್ನು ಅದಾದ್ಮೇಲೆ ಇವಾಗ ಹೊರಡ್ತಾ ಇದ್ದೀವಿ. ಏನೋ ನಾನು ಅರ್ಕೆ ಮಾಡ್ಕೊಂಡಿದ್ದೆ ಪಂಚಮುಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಹಾಗೇನೆ ನೆಕ್ಸ್ಟ್ ಇಯರ್ ಬರ್ತೀವಿ ಅಂತ. ಹಾಗಾಗಿ ಇವಾಗ ಹೋಗಿರೋ ಅಂತದ್ದು ಹಾಗೇನೆ ಅರ್ಕೆನ ತೀರ್ಸೋದಿತ್ತಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಿದೀವಿ. ಹಾಯ್ ಮಾಡಜಿ, ಹಾಯ್ ಮಾಡು. ಏನು ಇಷ್ಟ ನಾಮ ಚಂದಮ್ಮ ಹಾಕೊಂಡಿದ್ದೀರಾ? ಬಾ ಚಿಲಕ ಹಾಕು. ಅನಿಸ್ತಾವಲ್ಲ ಅವಾಗ 4 ಬಂದ್ಬಿಟ್ಟಿದ್ದ, ಇವಾಗ ಹಣ್ಣಾಗಿರ್ದೆ ನಾವು. ಅಮ್ಮ ತಗೋ, ಅಮ್ಮ ಅಮ್ಮ ತಗೋ. 30, 31, 33, 90, 91.
ಇವಾಗ ಮಗ ಆಯ್ತಾ ಚಪ್ಪಲಿ ಇಲ್ಲೇ ಬಿಟ್ಟಿದ್ರೆ ಆಗೋದು. ಚಪ್ಪಲಿ ಇಲ್ಲೇ ಬಿಟ್ಟಿದ್ರೆ ಆಗೋದು. ನಾನು ಕರುಣ ಮುಂದೆ ಕೂತ್ಕೊತೀವಿ. ಇವರು ಮನಗವ್ರೆ ಆಚೆಗೆ ತಟ್ಟ ಬಿಸಿಲು ಬಂದದೆ ಆಚೆಗೆ ತಟ್ಟ ಹಾಕೋಣ ಅಂದ್ರೆ ಮನಗವ್ರು. ಇನ್ನ ಇಲ್ಲಿ ನಮ್ಮ ಯಜಮಾನ್ರು ಹೇಳ್ತಾ ಇರೋದು ನನ್ನ ಮಗನ ಬಗ್ಗೆನೆ. ಅವನು ಊರಿಗೆ ಹೋದ್ರೆ ಸ್ವಲ್ಪ ಜಾಸ್ತಿ ಕೆಲಸ ಎಲ್ಲ ಮಾಡ್ತಿರ್ತಾನೆ. ನಾವು ಮಾಮೂಲಿಯಾಗಿ ಊರಿಗೆಲ್ಲ ಹೋದಾಗೆಲ್ಲ ಬೆಡ್ಶೀಟ್ ಎಲ್ಲಾನು ಒಣಗಾಕೋದೆಲ್ಲ ಮಾಡ್ತಿರ್ತೀವಲ್ಲ, ಅದನ್ನ ಇವರು ನೋಡ್ಕೊಂಡು ಒಂದಿನ ಮುಂಚೆನೆ ಹೋಗಿದ್ರಲ್ವಾ. ಇನ್ನ ನೆಕ್ಸ್ಟ್ ಡೇ ಎದ್ದಾಗ ಈ ತರ ಒಣಗಾಕಿಲ್ಲ, ಇವರೆಲ್ಲ ಇದ್ ಮಾಡ್ತಾ ಇದಾರೆ ಹಂಗೆ ಹಿಂಗೆ ಅಂತ ಹೇಳ್ತಿದಂತೆ. ಅದನ್ನೇ ನಮ್ಮ ಯಜಮಾನ್ರು ವರ್ಷ ಹೊರ್ಬಿಟ್ಟಿತ್ತು ಸರ್ರಾಗಿ ಬಿಟ್ಟಿದ್ದ 16 ಅವನ್ವೇ ನಿಮ್ಮಪ್ಪ ಏನೋ ಇನ್ನ ಹಳ್ಳಿ ಕಡೆ ಇದ್ದಾಗೆಲ್ಲ ಅವಾಗ ಚಿಕ್ಕ ಮಕ್ಳ ಇದ್ದಾಗೆಲ್ಲ ಏನೇನ್ ಸ್ಟೋರಿ ನಡೆದಿತ್ತು ಅದನ್ನೆಲ್ಲ ಮಾತಾಡ್ಕೊಂಡು ಹಂಗೇನೆ ಜಾಲಿಯಾಗಿ ಹೋಗ್ತಾ ಇದ್ವಿ. ಅದಾದ್ಮೇಲೆ ನೀವು ನೋಡ್ತಾ ಇರ್ಬೋದು ವಾತಾವರಣನು ಕೂಡ ಹಳ್ಳಿ ಕಡೆ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ. ನಿಜವಾಗ್ಲೂ ನಾವು ಸಿಟಿ ಜೀವನನ ನಮ್ ಕೆಲ್ಸಕ್ಕೋಸ್ಕರ ಆಯ್ಕೆ ಮಾಡ್ಕೊಂಡಿದ್ವಿ. ಹಳ್ಳಿ ಜೀವನ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಯಾರ್ಯಾರು ಈಗ್ಲೂ ಹಳ್ಳಿಯಲ್ಲಿದ್ದೀರೋ ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೋದು. ನಾವು ನಮ್ಮ ಅನಿವಾರ್ಯಕ್ಕೆ ತಕ್ಕ ಹಾಗೆ ನಾವು ಬೆಂಗಳೂರು ಜೀವನನ ಆಯ್ಕೆ ಮಾಡ್ಕೊಂಡಿದೀನಿ. ಹಳ್ಳಿ ಕಡೆ ಇರೋರು ನಿಜವಾಗ್ಲೂ ಪುಣ್ಯ ಮಾಡಿದಾರೆ ಅಂತಾನೆ ಹೇಳ್ಬೋದು. ಅಲ್ಲಿ ದುಡ್ಡು ಇಲ್ದೇ ಇರ್ಬೋದು, ಆದ್ರೆ ನೆಮ್ಮದಿಗಂತೂ ಕೊರತೆನೆ ಇಲ್ಲ. ಇನ್ನ ಇವಾಗ ಸಾಸ್ಲಿಗೆ ರೀಚ್ ಆದ್ವಿ. ಇನ್ನ ಈ ಸಲ ಅಂತೂ ಸಿಕ್ಕಾಬಟ್ಟೆ ಜನ ಇದ್ರು, ಅದನ್ನೇ ಮಾತಾಡ್ತಾ ಇದ್ವಿ. ಒಳ್ಳೆ ಜಾಗ ಇರೋ ಹೊರಗಡೆ ಎಲ್ಲೋ ಎಲ್ಲ ಎಲ್ಲ ಹೋದ್ವಲ್ಲ ಗ್ಯಾರೆಂಟ್ ಬಂದವು. ಎಲ್ಲಿ ಇವರು ಅಲ್ಡೊಳಗೆ ಪಾರ್ಕಿಂಗ್ ಜಮೀನ್ ಕಾಸು. ಎಷ್ಟು ಜನ ಅವ್ರೆ ಅಪ್ಪ. ಅದೇ ಒಂತಕ್ ಮಾತ್ರ ಇನ್ನ ಮುಡಿ ಕೊಡೋ ಹತ್ರ ಎಲ್ಲ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಇನ್ನ ಪೂಜೆ ಮಾಡಿಸ್ಲಿಕ್ಕೆ ಹಣ್ಣು ಕಾಯಿ ಹೂವು ಏನೇನ್ ಬೇಕೋ ಅದನ್ನೆಲ್ಲ ತಗೊಂಡ್ವಿ. ಎಲ್ಲ ತಗೊಂಡಾದ್ಮೇಲೆ ನಾವಿಲ್ಲಿ ಮುಡಿ ಕೊಡೋ ಜಾಗಕ್ಕೆ ಬಂದಿದ್ದೀವಿ. ಮುಡಿ ಕೊಡ್ತೀನಿ ಅಂತ ಹೇಳಿದ್ನಲ್ವಾ, ಹಾಗಾಗಿ ಫಸ್ಟ್ ಇಲ್ಲಿ ಮುಡಿ ಕೊಟ್ಬಿಟ್ಟು ಅದಾದ್ಮೇಲೆ ಸ್ನಾನ ಮಾಡ್ಕೊಳ್ಳೋಣ ಅನ್ಕೊಂಡು ಫಸ್ಟ್ ಇಲ್ಲಿ ಮುಡಿ ಕೊಡೋ ಜಾಗಕ್ಕೆ ಬಂದು ಮುಡಿ ಎಲ್ಲ ಕೊಡ್ತಾ ಇದ್ದೀನಿ. ಇಲ್ಲಿ ಇವತ್ತಿಂದ ಹರಕೆ ಇಷ್ಟು 1 ವರ್ಷಕ್ಕೆ ತೀರ್ತು ಅಂತ ಅನ್ಕೋಬಹುದು. 1 ವರ್ಷ ಆಯ್ತು ನಾವು ಹರಕೆ ಮಾಡ್ಕೊಂಡು, ಹಾಗಾಗಿ ಈಗ ತೀರಿಸಿದೀವಿ. ದೇವ್ರು ಅರ್ಪಿಸ್ಕೊಂಡ್ರೆ ಸಾಕಪ್ಪ ಅಂತ ಅನ್ನಿಸ್ತು. ಕೆಲವೊಂದು ಚಿಕ್ಕ ಪುಟ್ಟ ತಪ್ಪುಗಳಾದ್ರೂ ದೇವ್ರಿಗೆ ಒಪ್ಪಿಗೆ ಆಗುತ್ತೆ ಅಂತೆ. ಆಮ್ದು ಯಾವ್ದು ಚಿಕ್ಕ ಪುಟ್ಟ ತಪ್ಪ ಆಗಿದೆ ಬಿಟ್ಟಿದೆ ಗೊತ್ತಿಲ್ಲ. ಇನ್ನ ದೇವ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀವಿ, ಬಂದರ್ಕೆ ತೀರ್ಸಿದ್ವಲ್ಲ ಹಾಗಾಗಿ. ಇನ್ನ ಇದೆಲ್ಲ ಆದ್ಮೇಲೆ ಮಾಮೂಲಿಯಾಗಿ ಇನ್ನ ದೇವಸ್ಥಾನದ ದರ್ಶನ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಹೊರಡ್ಬೇಕು.
ಇದು ಕಲ್ಯಾಣಿ. ಇಲ್ಲಿ ಸಾವಿರಾರು ಭಕ್ತಾದಿಗಳು ಬಂದು ಪೂಜೆ ಮಾಡ್ತಾ ಇದ್ರು. ನಿಂತ್ಕೊಳ್ಳೋಕು ಜಾಗ ಇರ್ತಿರ್ಲಿಲ್ಲ, ಅಷ್ಟು ಕಷ್ಟ ಅನಿಸ್ತಾ ಇತ್ತು. ಅಂದ್ರೆ ಜನ ತುಂಬಾ ರಶ್ ಇದ್ರು ಕಡೆಗಾರದ್ಗೆ ಅಲ್ವಾಗಾಗಿ. ಅದಾದ್ಮೇಲೆ ನಾನು ಇವತ್ತು ಈ ಔಟ್ಫಿಟ್ ನ ವೇರ್ ಮಾಡಿದ್ದೆ, ಅದನ್ನೇ ತೋರಿಸ್ತಾ ಇದ್ದೆ ಫ್ರೆಶ್ ಅಪ್ ಆಗಿ ಬಂದ್ಮೇಲೆ. ಇದೆಲ್ಲ ಆದ್ಮೇಲೆ ದರ್ಶನ ಮಾಡ್ಕೊಳ್ಳಿಕ್ಕೂ ಅಷ್ಟೇನೆ ಸಖತ್ ಚೆನ್ನಾಗಿ ಕ್ಯೂ ಅಲ್ಲಿ ಇದ್ರು. ನಾವು ಸಾಸ್ಲಿಗೆ ಹೊರಟಿದ್ದು ಲಾಸ್ಟ್ ಭಾನುವಾರ ಅನ್ಕೊಳ್ತೀನಿ. ಲಾಸ್ಟ್ ಭಾನುವಾರ ಹೋಗಿದ್ದು, ಅಂದ್ರೆ ಡ್ಯೂಟಿಗೆ ರಜೆ ಇರ್ಲಿಲ್ಲ, ಹಾಗಾಗಿ ಸಂಡೆ ಹೋಗಿ ಬರೋಣ ಅಂತೇಳಿ ಹೊರಟಿದ್ದು. ಆದ್ರೂ ಕೂಡ ಸಿಕ್ಕಾಬಿಟ್ಟೆ ಜನ ಇದ್ರು, ಯಾಕಂದ್ರೆ ಕಡೆ ವಾರ ಅಲ್ವಾ, ಕಡೆ ಕಾರ್ತಿಗೆ ಅಲ್ವಾ. ಇನ್ನ ನೆಕ್ಸ್ಟ್ ಸೋಮವಾರ ಆದ್ರೆ ಇನ್ನೂ ಜಾಸ್ತಿ ಇರ್ತಾರೆ. ನಾವು ಹೋಗಿದ್ದು ಅವತ್ತಿನ ದಿನ ಭಾನುವಾರ. ಇನ್ನು ನಾವ್ ಇವತ್ತು ಎಷ್ಟು ಜನ ಇದ್ದಾರೆ, ಇನ್ನ ನಾಳೆ ಲಾಸ್ಟ್ ಇನ್ನೆಷ್ಟು ಜನ ಇರ್ತಾರ ಅನ್ಕೊಂಡು ಅದನ್ನೇ ಯೋಚನೆ ಮಾಡಿದ್ವಿ. ಇನ್ನ ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನ ಮೇಲ್ಗಡೆ ಎಲ್ಲ ದೇವಸ್ಥಾನ ಇದೆ, ಅಲ್ಲೂ ಹೋಗಿ ಪೂಜೆ ಮಾಡಿಸ್ಕೊಬೇಕು. ಹಾಗಾಗಿ ಹೊರಟಿದೀವಿ. ಇಲ್ಲಿ ಪೊಲೀಸ್ ಅವರು ನಮ್ಮ ಆಟೋ ಎಲ್ಲಾನು ಬಿಡ್ಲಿಲ್ಲ, ಅಲ್ಲಿ ಪಾರ್ಕಿಂಗ್ ಇಲ್ಲ ಅಂತ ಹೇಳಿ. ನಾವು ಇನ್ನ ಆಟೋನ ಅಲ್ಲೇನೆ ನಿಲ್ಸ್ಬಿಟ್ಟು ಇನ್ನ ಬೇರೆ ಆಟೋದಲ್ಲಿ ದುಡ್ಡು ಕೊಟ್ಬಿಟ್ಟು ಬಂದ್ವಿ. ಇಲ್ಲಿನೂ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು, ಬಂದಾಗಿ ಹೋಗ್ಬಾರ್ದಲ್ವ, ಹಾಗಾಗಿ ಅಂತ ಅನ್ಬಿಟ್ಟು ಆಟೋನ ಅಲ್ಲೇ ನಿಲ್ಸ್ಬಿಟ್ಟು ಮಾಮೂಲಿಯಾಗಿ ಇಲ್ಲಿ ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಬಂದು ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿ ಸುತ್ತಮುತ್ತ ಎಲ್ಲ ಜಾತ್ರೆ ಎಲ್ಲಾನು ಚೆನ್ನಾಗಿ ಅರೇಂಜ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ನಾವು ಪ್ರೀವಿಯಸ್ ಇಯರ್ ಬಂದಿದ್ವಲ್ಲ, ಆಗ್ಲೂ ಅಷ್ಟೇನೆ, ಅದನ್ನು ಕೂಡ ತುಂಬಾ ಚೆನ್ನಾಗಿತ್ತು. ಈ ಸಲ ಅದಕ್ಕಿಂತ ಇನ್ನೂ ಸ್ವಲ್ಪ ಚೆನ್ನಾಗಿತ್ತು. ಇನ್ನಿಲ್ಲೂ ಅಷ್ಟೇ ದೇವಸ್ಥಾನಕ್ಕೆ ಹೋಗಿಂದ ಮುಂಚೆ ಕಾಲೆಲ್ಲ ತೊಳ್ಕೊಂಡು ಇನ್ನ ಹೋಗ್ತಾ ಇದ್ವಿ ದೇವ್ರ ದರ್ಶನ ಮಾಡೋಣ ಅಂತ. ಅಲ್ಲಿ ನೋಡಿ ಈ ತರ ಹಗ್ಗದ ಮೇಲೆ ನಡೆದು ಸರ್ಕಸ್ ಮಾಡ್ತಾ ಇದ್ರು. ಪಾಪ ಹೊಟ್ಟೆ ಪಾಡಿಗೆಲ್ಲ ಏನೇನ್ ಮಾಡ್ಬೇಕು ನೋಡಿ, ಮನುಷ್ಯರಾಗಿ ಹುಟ್ಟೋದೇ ಒಂದು ದೊಡ್ಡ ತಪ್ಪು ಅನ್ಸ್ಬಿಡುತ್ತೆ ಒಂದೊಂದ್ಸಲ. ಹಗ್ಗದ ಮೇಲೆ ಪಾಪ ಚಿಕ್ಕ ಮಗು ಎಷ್ಟು ಚೆನ್ನಾಗಿ ನಡೀತು, ಎಲ್ಲಾನು ಮಾಡ್ತಾ ಇತ್ತು, ಅದನ್ನೇ ನೋಡಿ ಅನ್ಕೊಂಡ್ವಿ. ಅದಾದ್ಮೇಲೆ ಅಲ್ಲೂ ಕೂಡ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದು ಪ್ರಸಾದ ತಿಂತಾ ಇದೀವಿ. ಮಾಮೂಲಿಯಾಗಿ ಬಜ್ಜಿ ಇದನ್ನ ನಾವು ತಗೊಂಡಿರೋದು ಸಪ್ರೇಟ್, ಅಲ್ಲಿ ಕೊಟ್ಟಿರೋದು ಅನ್ನ ಸಾಂಬಾರು ಮತ್ತೆ ಬೆಲ್ಲದ ಪಾಯಸ ಬರುತ್ತಲ್ಲ ಅದು. ಇನ್ನು ಅದನ್ನೆಲ್ಲ ತಿನ್ಕೊಂಡು ಅದಾದ್ಮೇಲೆ ನಮಗ್ ಗೊತ್ತಿರೋರು ಸ್ವಲ್ಪ ಜನ ಸಿಕ್ಕಿದ್ರು, ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಅದಾದ್ಮೇಲೆ ಹಂಗೆ ಬರ್ತಾ ಇಲ್ಲಿ ಜಾತ್ರೆ ಎಲ್ಲ ಇಟ್ಟಿದ್ರಲ್ಲ, ಇನ್ನ ಚಿಕ್ಕ ಮಕ್ಳು ಮೊದ್ಲೇ ಕೇಳ್ಬೇಕಾ, ಅವ್ರಿಗೆ ಇದೆಲ್ಲ ಇಂಟ್ರೆಸ್ಟ್, ಗೇಮಿಂಗ್ ಎಲ್ಲ ಆಡೋದೆಲ್ಲ. ನನ್ ಮಗನು ಕೇಳ್ತಾ ಇದ್ದ ಅಂತ ಹೇಳ್ಬಿಟ್ಟು ಇದು ಒಂದನ್ನ ಆಡ್ಲಿ ಅಂತೇಳಿ ಆಡಿಸ್ತಾ ಇದೀವಿ. ಬೇರೆದು ಬೇಕು ಅಂದ, ಯಾವ್ದಾದ್ರು ಒಂದ್ ಆಟ ಆಡು ಸಾಕು ಅಂತ ಹೇಳ್ಬಿಟ್ಟು ಹೇಳಿದಕ್ಕೆ ಅವನು ಇದನ್ನ ಚೂಸ್ ಮಾಡ್ಕೊಂಡು ಇದನ್ನ ಆಡ್ತಾ ಇದ್ದ. ಅವ್ನ್ ತುಂಬಾ ಖುಷಿ ಪಟ್ಟು ಆಡ್ತಾ ಇದ್ದ, ಅವನ್ಗಂತೂ ಸಖತ್ ಖುಷಿ ಆಯ್ತು. ಇನ್ನ ಅವ್ನ್ ಖುಷಿ ನೋಡ್ಲಿಕ್ಕೆ ನಮ್ಗಂತೂ 2 ಕಣ್ಣು ಸಾಕಾಗ್ತಿಲ್ಲ, ಅಷ್ಟು ಖುಷಿ ಪಟ್ಟು ಆಡ್ತಾ ಇದ್ದ. ಜಂಪ್ ಎಲ್ಲ ಮಾಡ್ಕೊಂಡು ಎಲ್ಲಾನು ಮಾಡ್ತಾ ಇದ್ದ. ಇನ್ನ ಸರಿ ಬಿಡು, ಇದು ಒಂದಾದ್ರೂ ಆಡಿ ಅವ್ನ್ ಖುಷಿ ಪಟ್ನಲ್ಲ ಅನ್ಕೊಂಡೆ. ಅದಾದ್ಮೇಲೆ ಅಕ್ಕಪಕ್ಕನು ತುಂಬಾ ಟಾಯ್ಸ್ ಎಲ್ಲಾನು ಇಟ್ಟಿದ್ರು. ಇನ್ನು ಇದು ಆಡ್ತೀನಿ ಅಂದ್ರೆ ಇದು ಆಡಿದ್ರೆ ಅಷ್ಟೊಂದು ಕಂಫರ್ಟಬಲ್ ಇರಲ್ಲ ಮಕ್ಳಿಗೆ ಅಂತ ಹೇಳಿ ಆಡಿಸ್ಲಿಲ್ಲ. ಇನ್ನ ನಾನೇನಾದ್ರೂ ಪರ್ಚೇಸ್ ಮಾಡೋಣ ಅಂತ ನೋಡ್ಕೊಂಡು ಇದನ್ನ ನೋಡ್ತಾ ಇದ್ದೀನಿ. ಇನ್ನ ನಾನು ಏನಂತ ತಗೊಂಡೆ ಅಂತ ಹೇಳಿ ನಾನು ಮನೆಗೆ ಹೋಗಿ ತೋರಿಸ್ತೀನಿ. ಇನ್ನ ಅದಾದ್ಮೇಲೆ ಹೊರಟು ಬಂದ್ವಿ. ಇಲ್ಲಿಂದ ಆಟೋ ಹತ್ರದಲ್ಲೇ ಇತ್ತಲ್ಲ, ಇನ್ನ ನಡ್ಕೊಂಡ್ ಮನೆಗೆ ಹೊರಟು ಬಂದ್ವಿ. ಸುಮ್ನೆ ಇರ್ತೀಯಾ ಫ್ರೆಂಡ್ಸ್? ಇವಾಗ ನಾವು ದೇವಸ್ಥಾನದಿಂದ ಬಂದ್ವಿ, ಟೈಮ್ ಬಂದು 3:30 ಆಗಿದೆ. ಇನ್ನ ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತು. ಇನ್ನ ನಾವು ಇವಾಗ ಅಲ್ಲಿಂದ ಸ್ವಲ್ಪ ಐಟಮ್ಸ್ ಬೇಕಿತ್ತು ಅಂತ ತಂದಿದೀವಿ, ಅದನ್ನು ನಿಮ್ ಜೊತೆ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇವಾಗ ಬಾ ಏನೇನ್ ತಂದಿದೀವಿ ಅಂತ ನೋಡೋಣ. ಇದೊಂದು ಕ್ಲಿಪ್ ನಂಗೆ ಇದು ತುಂಬಾ ಇಷ್ಟ ಆಯ್ತು ಅಂತ ತಗೊಂಡ್ ಬಂದಿದೆ ನೋಡಿ. ಹಂಗೇನೆ ಇವು ಸ್ಪೂನ್ಸ್. ಇದ್ ನೋಡಿ ಸಾಸಿವೆ ಹಾಕದೇನೋ, ಸೊಪ್ಪು ಸಾಸಿವೆ, ಸೊಪ್ಪುನಾ, ಉಪ್ಪು 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 ಉಪ್ಪು. ಇದು ಅರಿಶಿನ ಪುಡಿಗೇನೋ, ಇದು ಜೇನುತುಪ್ಪಕ್ಕೆ. ನನ್ಗೆ ಇದೊಂದು ಬೌಲ್ ಬೇಕಿತ್ತು. ಅದು ಪಿಂಕ್ ರಾತ್ರಿ ಮಲಿಕಲ್ಲ, ನಂಗೆ ಗೊತ್ತು ಹೆಂಗೆ ಎತ್ಕೋಬೇಕದ. ನನ್ ಮಗ ಇದೊಂದು ಕಾಣಿಸ್ತೈತೆ ಕವರ್ ಒಳಗೆ. ಇದೊಂದು ಗನ್ ತಗೊಂಡಿದ್ದಾನೆ. ಇದಕ್ಕೆ ಮಾಮೂಲಿಯಾಗಿ ಬಾಲ್ಸ್ ಕೊಟ್ಟಿದ್ದಾರೆ, ಚಿಕ್ಕ ಚಿಕ್ಕ ಬಾಲ್ಸ್. ಇದೊಂದು ಆಮೇಲೆ ಇದೊಂದು ತಗೊಂಡಿದ್ದಾನೆ, ಯುದ್ಧ ಮಾಡೋದು, ಫೈಟಿಂಗ್. ಇದ್ರಲ್ಲೂ ಅಷ್ಟೇನೆ 3 ಸೆಟ್ ಬುಲೆಟ್ ಕೊಟ್ಟಿದ್ದಾರೆ, ಮಾಮೂಲಿ ಬಿಲ್ಲು ಗಣ ಬರುತ್ತಲ್ಲ ಆ ತರ.
ಇದು ಒಂದು ಕಾಟೇರ ಮೂವಿಯಲ್ಲಿ ಹಿಡ್ಕೊಂಡಿರ್ತಾನಲ್ಲ, ಇವೆಲ್ಲ ಗಟ್ಟಿ ಇಲ್ಲ ಡಮ್ಮಿ. ಪ್ಲಾಸ್ಟಿಕ್ ತರ. ಅದನ್ನ ಇದು ಕೊಡೋ ಕೈಲಿ ಹಾ. ಇನ್ನ ಬರ್ತಾ ತೊಗರಿಕಾಯಿ ತಗೊಂಡ್ ಬಂದ್ವಿ, ಚೆನ್ನಾಗಿತ್ತು ಅಂತ ಹೇಳಿ. ನೋಡಿ ಇಷ್ಟೇನೆ. ಇನ್ನ ಅವ್ರಿಗೇನ್ ಬೇಕು ನಮ್ ಸಿಸ್ಟರ್ಗೆ ಅವ್ರು ತಗೊಂಡಿದ್ದಾರೆ, ಅವ್ರ ಬ್ಲಾಗ್ ಅಲ್ಲಿ ಬರುತ್ತೆ, ಚೆಕ್ಔಟ್ ಮಾಡ್ಕೊಳ್ಳಿ ಹೋಗಿ. ಅಷ್ಟೇ ಫ್ರೆಂಡ್ಸ್. ಇನ್ನ ಇಷ್ಟೇ ಫ್ರೆಂಡ್ಸ್ ಇವತ್ತು ತಂದಿರೋದು. ಇನ್ನ ಇವಾಗ ಸ್ವಲ್ಪ ಅಡಿಗೆ ಮಾಡೋದಿದ್ರೆ ಸ್ವಲ್ಪ ಅಡಿಗೆ ಮಾಡ್ಕೊಂಡು ತಿನ್ಬಿಟ್ಟು ಹೊರಡ್ಬೇಕು. ಅಡಿಗೆ ಹೊಟ್ಟೆ ಹಸಿದ್ರೆ ಮಾತ್ರ. ಹಂಗೆ ಹೊಟ್ಟೆ ಹಸಿದ್ದಲ್ಲ ನಿಂಗೆ, ಸುಮ್ಮ ಹಂಗೆ ಹೊರಡೋಣ. ಇಷ್ಟೊತ್ತಿಗೆ 5 ಗಂಟೆಗೆ ಹೊರಡ್ಬೇಕು. 2 ಅವರ್ ಮಾಡ್ಕೊಂಡಿದ್ದು. ಇಷ್ಟ ಫ್ರೆಂಡ್ಸ್ ಇದನ್ನ ತಂದಿರೋದು. ಈ ಕಡೆಗೆ ತೋರಿಸ್ತೀನಿ ಕೊಡಿಲ್ಲ. ಹಂಗೆ ಹಂಗೆ ಹಿಡ್ಕೊ, ಕೈಲಿ ಹಿಡ್ಕೋಬೇಕು ಅದನ್ನ. ಅದನ್ನ ಬಿಡ್ಬೇಕು. ಹಂಗ್ ಹಿಡ್ಕೊಂಡು ಕಡ್ಡಿ ಬಿಡು. ಈಗ ಕಡ್ಡಿ ಬಿಡು. ಇನ್ನ ನನ್ ಮಗ ಬಿಲ್ಲು ಬಾಣ ತಂದಿದ್ನಲ್ವಾ, ಅದನ್ನ ಟ್ರೈ ಮಾಡ್ತಾ ಇದ್ದ. ಅವನಿಗೆ ಬರ್ತಾ ಇರ್ಲಿಲ್ಲ. ಹೀಗ್ ಮಾಡ ಅಂತ ಹೇಳ್ಕೊಟ್ರು ಅದ್ ಬರ್ತಾ ಇರ್ಲಿಲ್ಲ. ಅದಾದ್ಮೇಲೆ ತೋರಿಸ್ಕೊಟ್ಮೇಲೆ ಸ್ವಲ್ಪ ಮಾಡ್ದ. ಆಮೇಲೆ ಬಿಡು ಅಭ್ಯಾಸ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನ ನಾನು ಸುಮ್ನೆ ಆದೆ. ಇನ್ನ ಇವಾಗ ನಾನು ಈವ್ನಿಂಗ್ ಇಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಂದ್ಮೇಲೆ ಸ್ವಲ್ಪ ಹೊತ್ತು 1 2 ಅವರ್ಸ್ ಮಲ್ಕೊಂಡಿದ್ದು. ಅದಾದ್ಮೇಲೆ ಇವಾಗ ಬೆಂಗಳೂರಿಗೆ ಹೊರಡ್ತಾ ಇದೀವಿ. ಇನ್ನ ಇವಾಗ ನಾನು ಬ್ಲಾಗ್ ನ ಮತ್ತೆ ಕಂಟಿನ್ಯೂ ಮಾಡಿದೆ. ನಮ್ ಬೆಂಗಳೂರಿಗೆ ಏನೇನ್ ಬೇಕೋ ಅದನ್ನೆಲ್ಲ ನಾನು ತಗೊಳ್ತಾ ಇದ್ವಿ. ಅದನ್ನೆಲ್ಲ ತಗೊಂಡು ಹೊರಟ್ವಿ. ಇನ್ನು ಇವಾಗ ಹೊರಡ್ತಾ ಇದೀವಿ ಬೆಂಗಳೂರಿಗೆ. ಇನ್ನ ಇವತ್ತಿನ ಬ್ಲಾಗ್ ನ ನಾನು ಇಲ್ಲಿಗೆನೆ ಎಂಡ್ ಮಾಡ್ತೀನಿ. ಇನ್ನು ನಮ್ಮ ಚಾನಲ್ ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೇನೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಏನಂತಿರ್ತಾ ಇದಿಲ್ಲ